ಜಗದೀಶ್ ಶೆಟ್ಟರು ಅವರ ತಂದೆಯವರು ಎಲ್ಲರೂ ಕೂಡ ನಮ್ಮ ಮೂರ್ಸಾರ್ ಮಠದ ಭಕ್ತರು. ಇಷ್ಟೇ ಅಲ್ಲ, ನಮ್ಮ ಮೂರ್ಸಾರ್ ಮಠದ ಕಮಿಟಿ ಸದಸ್ಯರು ಕೂಡ ಹೌದು. ಹೀಗಾಗಿ ಅವರಿಲ್ಲಿ ಬಂದ ನಂತರ ಭೇಟಿ ಮಾಡಲಿಕ್ಕಾಗಿರಲಿಲ್ಲ. ನಮಗೆ ಸಹಜವಾಗಿ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸೋ ಸಲುವಾಗಿ ನಾವೆಲ್ಲ ಬಂದಿದ್ದೇವೆ ಅಷ್ಟೇ. ಎಷ್ಟು ದಿವಸ ಆದ್ರೂ ಇರ್ಲಿ, ಎಷ್ಟು ದಿವಸನಾದ್ರೂ ಇರ್ಲಿ, 2 ದಿವಸನೇ ಇರ್ಲಿ, ಅದ್ರ ಪ್ರಶ್ನೆ ಇಲ್ಲ. ಆಶೀರ್ವಾದ ಮಾಡಕ್ಕೆ ಚುನಾವಣೆ 2 ದಿವಸ 3 ದಿವಸ ಇದ್ದಾಗಲೇ ಬರ್ಬೇಕು ಅಂತ ಏನಿಲ್ಲ. ನಮ್ದು ಇಂಟೆನ್ಷನ್ ಅದಾಗಿಲ್ಲ. ನಾವು ಸಂದೇಶ ಏನು ಕೊಡುವಂತದ್ದೇನು ಇಲ್ಲ. ಭಕ್ತರು ಎಲ್ಲರಿಗೂ ಏನು ಎಂತೂ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ನಮ್ದು ಆಶೀರ್ವಾದ ಅಷ್ಟೇ. ಒಳ್ಳೇದಾಗ್ಲಿ ಅಂತ ಹಾರೈಸೋದು. ಈ ಸಂದರ್ಭದಲ್ಲಿ ಒಳ್ಳೇದಾಗೋಕ್ಕಿಂತನೂ ವಿಜಯಶಾಲಿ ಆಗಲಿ ಅನ್ನುವಂತ ಆಶೀರ್ವಾದವನ್ನು ಬಯಸ್ತಾರೆ. ಒಳ್ಳೇದಾಗ್ಲಿ, ಆಶೀರ್ವಾದ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ದಿವ್ಯವಾಣಿ ಒಳ್ಳೇದಾಗ್ಲಿ, ಶುಭ ಹಾರೈಸೋದು ಅಷ್ಟೇನೆ. ಬಹಳ ಒಳ್ಳೆ ರೀತಿಯಿಂದ ಪ್ರಚಾರ ನಡೀತಾ ಇದೆ. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತು ಎಲ್ಲಿ ನಾವು ವೀಕ್ ಅಂತಿದ್ವಿ ಅಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲಿಸ್ತಾ ಇದ್ದಾರೆ. ಮತ್ತು ನನಗೆ ಬೆಳಗಿಂದ ಫೋನ್ ಬರ್ತಾ ಇದ್ದಾವೆ, ಇನ್ನೂ ಕೆಲವು ಕಡೆ ನೀವು ಬಂದೆಲ್ಲ ಬರಬೇಕು ಕ್ಯಾಂಡಿಡೇಟು ಅನ್ನುವಂಥದ್ದು ಈಗಾಗಲೇ ಜನರಿಂದ ಆಗ್ರಹ ಚಾಲೂ ಆಗಿದೆ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯತೆ ಹೋಗಿ ಬರುವಂಥ ಪ್ರಯತ್ನ. ಇವತ್ತು ಬೈಲಹೊಂಗಲ, ಸವದತ್ತಿ, ರಾಮದುರ್ಗ 3 ಕಡೆ ಹೋಗ್ತಾ ಇದ್ದೀನಿ. ಈಗ ತಕ್ಷಣ ಅಲ್ಲಿಂದ ಹೋಗ್ತಾ ಇದ್ದೇನೆ. ಈ ರೀತಿ ಒಳ್ಳೆ ಪ್ರಚಾರ ನಡೆದಿದೆ. ಮತ್ತು ಇವತ್ತು ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಇವತ್ತು ಬರ್ತಾ ಇದ್ದಾರೆ. ಅವರು ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅವರು ಪಬ್ಲಿಕ್ ಮೀಟಿಂಗು ಅಡ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ 3000 ಮಠಕ್ಕೂ ನಮಗೆ ಮೊದಲಿಂದು ನಮ್ಮ ತಂದೆಯವರ ಕಾಲದಿಂದಲೂ ಬಹಳ ಒಂದು ಆತ್ಮೀಯವಾದಂಥ ಸಂಬಂಧ. ಮತ್ತು 3000 ಮಠಕ್ಕೆ ನಾವು ನಮ್ಮ ತಂದೆಯವರು ಬಹಳ ಭಕ್ತಿಪೂರ್ವಕವಾಗಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ. ಮತ್ತು ಹಿಂದೆ ದೊಡ್ಡ ಜಗದಗಳಿದ್ರು, ಅವರು ನಮ್ಮ ತಂದೆಯವರು ಬಹಳ ಒಂದು ಆತ್ಮೀಯ ಸಂಬಂಧ. ಮತ್ತು ಮಠದ ಯಾವುದೇ ವಿಚಾರ ಬಂದಾಗ ನಮ್ಮ ತಂದೆಯವರು ಕೂಡ ಅವ್ರು ಚರ್ಚೆ ಮಾಡ್ತಿದ್ರು. ಆಮೇಲೆ ನಮ್ಮ ತಂದೆಯವರು ಇಲ್ಲದಂಥ ಸಂದರ್ಭದಲ್ಲಿ ಹಿರಿಯ ಸ್ವಾಮಿಗಳು ಮತ್ತು ಈಗಿನ ಸ್ವಾಮೀಜಿಯವರು ಸದ್ಯಕ್ಕೆ ಯಾವುದೇ ಬಂದಾಗ ನನ್ನ ಜೊತೆ ಕನ್ಸಲ್ಟೇಷನ್ ಮಾಡೋದು, ಮತ್ತೊಂದು ಯಾವಾಗ ನಿರಂತರವಾದಂಥ ಸಂಪರ್ಕ ಇದೆ. ಆ ಒಂದು ಆತ್ಮೀಯ ಈಗ ಅವರು ಬೇರೆ ಕಾರ್ಯನಿಮಿತ್ತ ಬೆಳಗಾವಿಗೆ ಬಂದಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅಲ್ಲಿ ಹೋಗಿ ಚುನಾವಣೆ ನಿಂತ ಮೇಲೆ ಅಲ್ಲಿ ಹೋಗಿ ಆಶೀರ್ವಾದ ತಗೋಬೇಕನ್ನುವಂಥದ್ದು ವಿಚಾರ ನಂದಿತ್ತು. ಅವರು ಈಗ ಈ ಕಡೆ ಬಂದದ್ರಿಂದ ಅವ್ರ ಆಶೀರ್ವಾದ ಸಿಗುವಂಥದ್ದು ಅವಶ್ಯಕತೆ ಇದ್ದು ಆಶೀರ್ವಾದ ಕೊಟ್ಟಿದ್ದಾರೆ. ನೇಹಾ ಅವರು ಕುಟುಂಬಸ್ಥರು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮನೆಗೆ ಬಂದು ಮೃಣಾಲ್ ಅವ್ರನ್ನ ಗೆಲ್ಲಿಸಿ ಅವರು ನಮ್ಮ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಾರೆ ಅನ್ನುವಂಥದ್ದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಲ್ಲ. ನಿರಂಜನ್ ಹಿರೇಮಠ ಆ ಕುಟುಂಬದವರಿಗೆ ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾ ಬಯಸ್ತೇನೆ. ಅವ್ರ ಕುಟುಂಬಕ್ಕೆ ಹೋಗಿ ನೀವು ಕೂಡ ಸಾಂತ್ವನ ನಾ ಹೇಳಿದ್ವಿ, ನಮ್ಮ ಮಾನವೀಯತೆಯ ದೃಷ್ಟಿಯಿಂದ ನಾ ಏನ್ ಕೆಲಸ ಮಾಡೋದು ನಾ ಮಾಡಿದ್ದೇನೆ. ಅವ್ರು ಒಳ್ಳೇದಾಗ್ಲಿ ಅಂತ ನಾ ಬಯಸ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ದಲಿತ ಸಮುದಾಯದ SC/ST ರಿಸರ್ವೇಶನ್ ಕ್ಯಾನ್ಸಲ್ ಮಾಡ್ತಾರಂತ ಹೇಳಿ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ನಾನು ಹೇಳ್ತೀನಿ, ಸಂವಿಧಾನದಲ್ಲಿ ಏನಿದೆ ಅದ್ ಯಾರಿಂದೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಮ್ಮ ಹಿರಿಯ ನಾಯಕರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೇ ಮನಸ್ಸು ಮಾಡಿದ್ರು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುವ ಮುಖಾಂತರ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. SC/ST ಜನಾಂಗವನ್ನ ಅವರ ದಿಕ್ಕನ್ನು ಬದಲಿ ಮಾಡುವಂತದ್ದು ಮಾಡ್ತಿದ್ದಾರೆ. ಯಾರೋ ಅವ್ರ ಮಾತನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ. ನೋಡಿ, ಅಲ್ಲಿ ಯಾವುದು ಸಮಸ್ಯೆ ಇಲ್ಲ. ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅದು ಬಗೆಹರಿದವು ಅಷ್ಟೇ.